ಅಂದ್ರೆ ಅದು ಅದು ಓಕೆ. ಬಟ್ ನಿಮಗೆ ಈಗ ಧರ್ಮಸ್ಥಳದಲ್ಲಿ ಇದೆಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ, ಅವಾಗ ಎಲ್ಲೂ ಕೂಡ ಈ ಸೌಜನ್ಯ ಹೋರಾಟಗಾರರು ಅಂತ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇದ್ದಾರೆ ಗೊತ್ತಿಲ್ಲ, ಅವ್ರು ಯಾರು ಕೂಡ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ. ಯಾಕೆ? ಅದೇ ನಂದು ಪ್ರಶ್ನೆ. ಯಾಕೆ ಇತ್ತಿಲ್ಲ ಆ ಟೈಮಲ್ಲಿ? ಎಲ್ಲೂ ಕೂಡ ಬಂದಿಲ್ಲ. ಬಂದಿಲ್ಲ. ಯಾಕೆ? ಅದೇ ನಂಗೆ ಗೊತ್ತಿಲ್ಲ. ನೀವು ಅವ್ರು ಕಾಲ್ ಮಾಡಿದ್ರೆ ಅವರು ಎಲ್ಲಿ ಸ್ಟೋರಿ ಆದ ಹಾಕಬಹುದಿತ್ತು, ಅದ್ರ ಬಗ್ಗೆ ಒಂದು ಲೈವ್ ಬಂದಾದ್ರೂ ಹೇಳ್ಬೋದಿತ್ತು. ಅಲ್ಲ, ನಾನು ವಿಡಿಯೋದಲ್ಲಿ ಹೇಳಿದಾರಲ್ಲ, ನಮ್ಮ ಜಗದೀಶ್ ಅಣ್ಣ ಅಂತ ಅವರು ನಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ, ಬಂದ್ಬಿಟ್ಟು ಈ ತರ ಆಗಿದೆ, ನಾವು ಸಪೋರ್ಟಿವ್ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಹಿರಿಯ ಹೋರಾಟಗಾರರು ಬಂದು ನಮ್ಗೆ ಕಾಲು ಬರುತ್ತೆ, ಅದಕ್ಕೆ ನಾವು ಸಪೋರ್ಟಿವ್ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ನಮಗೆ ಆಫ್ಲೈನ್ ಸಕದ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರು ತುಂಬಾ ಹಿರಿಯ ಹೋರಾಟಗಾರರು, ಅವ್ರಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಗೊತ್ತಿಲ್ಲ. ನಮ್ಗೆ ಆಫ್ಲೈನ್ ನಮ್ಮ ಚಾರ್ಮಾಡಿ ಕಾಟಿ ಹಿಡಿಬೇಕು ಅಂದ್ರೆ ಕಾರಣನೇ ಅವರು. ಅಷ್ಟು ಸೇಫ್ ಅಂಡ್ ಸೆಕ್ಯೂರ್ ಹಿಡಿಸಿದ್ದಾರೆ, ಇದಂತ ಖಂಡಿತ. ಈಗ ಇನ್ನೊಂದು ಬರುತ್ತೆ ಇದ್ರಲ್ಲಿ, ನೀವು ವಿಡಿಯೋ ಆದ್ಮೇಲೆ ಒಂದು ವಿಡಿಯೋ ಬರುತ್ತೆ, ಇವರು ಹೋಗಕ್ಕೂ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋನು ಕೂಡ ಬರುತ್ತೆ. ಹೌದು, ಈ ಟೈಮ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಬರುತ್ತೆ. ಪ್ಲಾನ್ ಮಾಡ್ಕೊಂಡು ಹೋಗಿದ್ರಾ ಸರ್? ಪ್ಲಾನ್ ಮಾಡ್ಕೊಂಡು ಹೋಗಕ್ಕೆ ಇದನ್ನ ಸರ್, ಅದು ಪಾಕಿಸ್ತಾನ ಯುದ್ಧಕ್ಕೆ ಹೋಗ್ತೀವಿ ನಾವು. ಅಲ್ಲ, ನೀವು ಅರ್ಧಕ್ಕೆ ಬರೋ ಪ್ಲಾನ್ ಅಲ್ಲಿ ಹೋಗಿದ್ರಾ ಅಂತ. ಇಲ್ಲಿ ಒಂದು ನಾನು ಕ್ಲಾರಿಟಿ ಕೊಡ್ಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಜೊತೆ ನಮ್ಮ ಪರ್ಸನಲ್ ಕ್ಲಾಶ್ ಇರುತ್ತೆ. ನನ್ನ ಫ್ರೆಂಡು ಕೂಡ ಅವನು, ಹೌದು, ನಾವು ಜೊತೆಲೇ ಇರ್ತೀವಿ. ನಾನು ಸ್ಟೋರಿ ತೋರಿಸ್ತೀನಿ ಬೇಕಾದ್ರೆ ಅಪ್ಪನ ಜೊತೆ ಇದ್ದಿತ್ತು, ಅವ್ರು ಯಾರೋ ನಿಮ್ಗೂ ಗೊತ್ತು, ಸರಿನಾ? ಎಲ್ಲ ಚೆನ್ನಾಗೇ ಇರುತ್ತೆ. ಯಾವುದೋ ಒಂದು ವಿಷಯಕ್ಕೆ ನಮ್ದು ಅವನ ಬಗ್ಗೆ ನಮ್ದು ಇಬ್ರು ಮಧ್ಯೆ ಸ್ವಲ್ಪ ಒಂದು ವಾದ ವಿವಾದ ಸ್ಟಾರ್ಟ್ ಆಗಿ ದೂರ ಆಗಿರ್ತೀವಿ. ಅವ್ನು ನೋಡ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ, ಇವ್ನು ಯಾವಾಗ ಸಿಗ್ಬೋದು ಕೈಗೆ ಅಂತೇಳಿ. ಯಾವ ಟೈಮಲ್ಲಿ ನಾನು ಪಾದಯಾತ್ರೆ ಶುರು ಮಾಡ್ತೀನೋ, ಫಾಲೋವರ್ಸ್ ಗೇನ್ ಆಗ್ತಾರೋ, ನಂಗೆ ಸಪೋರ್ಟ್ ಮಾಡ್ತಾರೋ, ಆ ಟೈಮಲ್ಲಿ ನೋಡಕ್ಕಾಗಲ್ಲ ಅವ್ನಿಗೆ, ಹೊಟ್ಟೆಯವರು ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಮ್ಮ ಪರ್ಸನಲ್ ಕ್ಲಾಶ್ ತಂದ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತಾನೆ, ಇವ್ನು ಅದ್ ಮಾಡ್ತಿರೋದು ಇದ್ ಮಾಡ್ತಿರೋದು ಅಂತ. ಆ ಅಪ್ಪನ ಹತ್ರ ಒಂದು ಪ್ರೂಫ್ ಇದ್ರೆ ಬಂದು ತೋರಿಸಿ ಅಂತ ಸರ್. ಈಗ ಅವರು ನೋಡ್ತಾರೆ ಆಲ್ಮೋಸ್ಟ್, ಅವ್ರಿಗೆ ಏನ್ ಕ್ಲಾರಿಟಿ ಕೊಡ್ತೀರ? ಬೇಡ, ಈ ಕ್ಲಾಶ್ ಬೇಡ. ನಾನು ಹೇಳ್ತಿರೋದು ಕೇಳೋ, ನನ್ನ ಪಾದಯಾತ್ರೆ ಶುರು ಮಾಡಕ್ಕೆ ಹೊರಟಿದ್ಯಾ, ನಮ್ಗೆ ಗೊತ್ತು. ಆ ಪಾದಯಾತ್ರೆ ನಾವು ಮಾಡಿದೀವೋ ಇಲ್ವೋ ಅಂತ ನನಗ್ ಗೊತ್ತು, ಮಂಜುನಾಥ ಸ್ವಾಮಿ ಗೊತ್ತು, ಜನರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ಬಟ್ ನಾನೇನ್ ಕೇಳ್ಕೊತೀನಿ ಅಂದ್ರೆ, ನಾವೆಲ್ಲ ಒಗ್ಗಟ್ಟಾಗಿ ಸೌಜನ್ಯ ಪರ ಹೋರಾಟ ಮಾಡೋಣ, ಇನ್ನ ಜಾಸ್ತಿ ಹೋರಾಟ ಮಾಡೋಣ. ಇವಾಗ ನನ್ನ ಬಗ್ಗೆ ಎಷ್ಟು ನೆಗೆಟಿವ್ ನೀವು ಟ್ರೋಲ್ ಮಾಡ್ತಿದ್ರೋ, ಸೌಜನ್ಯ ಪರ ಮಾಡೋಣ. ಅದನ್ನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದಂಗೆ ಹೇಳಿ, ಆ ಕೇಸಿಗೆ ಏನಾದ್ರು ಬೂಸ್ಟ್ ಸಿಗ್ಲಿ, ಇಶ್ಯೂ ರೈಸ್ ಆಗ್ಲಿ, ಮತ್ತೆ ಮುಂದೋಗಿ ಏನೋ ಒಂದು ಆಗುತ್ತೆ, ಕೇಸಿಗೆ ಒಂದು ಏನೋ ಲೀಡ್ ಸಿಗುತ್ತೆ, ಅಲ್ಲಿ ಹೋರಾಡೋಣ. ಇಲ್ಲಿ ಯಾಕೆ ನಮ್ಮ ಮಧ್ಯ? ಇಷ್ಟೇ ಕೇಳ್ಕೊತೀನಿ, ಇಷ್ಟೇ, ಮತ್ತೇನಿಲ್ಲ. ಆದ್ರೆ ಇನ್ನೊಂದು, ಇವಾಗ ದೊಡ್ಡವರು 10-12 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ರೆ, ಅವ್ರ ಮೇಲೂ ಯಾವುದೇ ರೀತಿಯ ಅಂದ್ರೆ ಲೀಗಲ್ ಆಗಿ ಹೋಗ್ತಾ ಇದ್ರೆ, ಇಲ್ಲಿಗಲ್ ಆಗಿ ಅಟ್ಯಾಕ್ ಮಾಡೋದು ಮಾಡಿಲ್ಲ. ಆಲ್ಮೋಸ್ಟ್ ಕೇಳ್ದಂಗೆ ನಿಮ್ ಮೇಲೆ ಅಟ್ಯಾಕ್ ಈಗ ಇರೋದೇ 2-3 ದಿನದಿಂದ ಥ್ರೆಡ್ಸ್ ಎಲ್ರಿಗೂ ಬಂದಿದೆ ಸರ್. ನಮ್ಮ ಬಗ್ಗೆ ನೀವು ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ಇದೆ. ಯಾರ್ಯಾರು ಬಂದಿದೆ ಅಂತ ನಿಮಗ್ ಬಂದ? ಅದು ಬೇಡ ಇದರ ಎದುರುಗಡೆ, ಬಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಧರ್ಮಸ್ಥಳ ಫೈಲ್ ರಿಪೋರ್ಟ್, ಫುಲ್ ರಿಪೋರ್ಟ್ ಇದೆ. ನನಗೆ ನೋಡಿ 188 PDF ಅಲ್ಲಿ ಇರೋದು. ಪ್ರತಿಯೊಂದು ಇದರಲ್ಲಿ ನಿಮ್ಗೆ ಎಲ್ಲ ಏನ್ ಡೌಟ್ ಇದ್ದು ಕ್ಲಾರಿಫಿಕೇಶನ್ ಕೂಡ ರೆಡಿ ಇದೆ. ನಾನು ಎಲ್ಲಾನು ಇದೆ, ಎಲ್ರಿಗೂ ಥ್ರೆಡ್ ಕಾಲ್ಸ್ ಬಂದಿದೆ, ಎಲ್ರಿಗೂ ಆಗೈತೆ. ಬಟ್ ಹೇಳ್ಕೊಂಡಿಲ್ಲ, ನಾವು ಹೇಳ್ಕೊಂಡಿದೀವಿ ಅಷ್ಟೇ. ಇಲ್ಲೊಂದು ವಿಡಿಯೋ ಇದೆ, ನಾನು ತೋರಿಸ್ತೀನಿ ಸರ್. ಕಮೆಂಟ್ ಅಲ್ಲಿ ನೋಡಿ ಸರ್, ನೀವೇ. ಕಮೆಂಟ್ ಅಲ್ಲ, ನಂಗೆ ಕಮೆಂಟ್ ಬೇಡ. ಇಲ್ಲಿ ಅಭಿ ನಿಮ್ ಜೊತೆ ಇರ್ತಾರಲ್ಲ ಸರ್, ಈ ಶರ್ಟ್ ನೋಡಿ, ಆ ಶರ್ಟ್ ನೋಡಿ, ನೀವೇ ನೋಡಿ ಸರ್. ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ನೋಡಿ ಸರ್. ಕಮೆಂಟ್ ಅಲ್ಲಿ ಅಪ್ಪಂಗೆ ಬೈದವ್ರು ಸರ್, ನಿಮ್ಗೆ ಕಮೆಂಟ್ ತೋರಿಸ್ತೀನಿ ಅಂತ ಹೇಳಿದ್ರೆ ನೋಡಿ ಸರ್. ಆ ಶರ್ಟ್ ನೋಡಿ, ಈ ಶರ್ಟ್ ನೋಡಿ, ನೀವೇ ನೋಡಿ, ಎದುರುಗಡೆನೇ ಐತೆ, ಒಂದಕ್ಕೊಂದು ಮ್ಯಾಚ್ ಐತಾ? ಅಂದ್ರೆ ನಿಮ್ ಪ್ರಕಾರ ನೀವ್ ಹೇಳ್ತಾ ಇರೋದು ಏನಂದ್ರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರಂತ? ಖಂಡಿತ ಮಾಡ್ತಾ ಇದಾರೆ. ಇದಕ್ಕೆ ಒಂದು ಗ್ರೂಪೇ ಇದೆ. ಏನಕ್ಕೆ ನಿಮ್ಮ ವಿರುದ್ಧ ಮಾಡಿ ಏನ್ ಲಾಭ? ಸೌಜನ್ಯ ಪರ ಹೋರಾಟಗಾರರು ನಕಲಿ ಹೋರಾಟಗಾರರು ಅಂತ ಸಾಬೀತು ಪಡಿಸ್ಬೇಕು ಅವ್ರಿಗೆ. ಇದ್ರ ಹಿಂದೆ ಒಂದು ಗುಪ್ಪೆ ಇದೆ, ಒಂದು ತಂಡನೇ ಇದೆ ಇದ್ರ ಬಗ್ಗೆ. ನೀವು ನಕಲಿ ಹೋರಾಟಗಾರರು ಅಂತ ಮಾಡ್ಬೇಕು, ಇದೇ ಇಂಟೆನ್ಷನ್ ಅವ್ರದ್ದು. ಅವ್ರಿಗೇನ್ ಲಾಭ ಗೊತ್ತಿಲ್ಲ. ಈಗ ಏನೋ ಒಂದ್ ಮಾಡ್ಬೇಕು ಅಂದ್ರೆ ಲಾಭ ಇಲ್ಲ, ಯಾರು ಮಾಡ? ಆ ಲಾಭ ನನ್ನ ಇದು ಇಡೀ ಜನಗೆ ನಾಡಿಗೆ ಗೊತ್ತು, ಯಾರು ಮಾಡಿಸ್ತಿದಾರೆ, ಏನ್ ಮಾಡಿಸ್ತಿದಾರೆ ಅಂತ ಇಡೀ ನಾಡಿಗೆ ಗೊತ್ತು. ಇದು ಅದು ಆ ವಿಷಯ ತೆಗೆದ್ ಬೇಡ ನಾವು. ಅಂದ್ರೆ ನಿಮ್ ಪ್ರಕಾರ ನಿಮ್ ವಿರುದ್ಧ ಯಾರೆಲ್ಲ? ಖಂಡಿತ ಸರ್, ಅಷ್ಟು ಇದಾಗಿದ್ರೆ ಸರ್, ಆ ಕಡೆಯಿಂದ ಬಂದಿದೆ ಅಂತ ನೀವೇನು ವಾದ ಮಾಡ್ತೀರಾ? ವಾದ ಮಾಡದ್ ಬೇಡ, ಬಟ್ ನಮ್ಗೆ ಅದು ಕೆಲವೊಂದು ಪ್ರೂಫ್ ಸಿಗ್ಲಿ, ನಾನು ವಾದ ಮಾಡ್ತೀನಿ. ಮತ್ತೆ ನಿಮ್ಗೆ ಕರೀತಾನೆ ಬನ್ನಿ ಸರ್ ಅಂತೇಳಿ ಮಾಡೋಣ. ನಾನು ನಕಲಿ ಹೋರಾಟಗಾರ ಆಗಿದ್ರೆ, ನಾನು ಪಾದಯಾತ್ರೆ ಸುಳ್ಳಾಗಿದ್ರೆ, ನನಗೆ ಯಾಕೆ ಇನ್ನೂ ಸಮೀರ್ ಅವ್ರು ಕಾಲ್ ಮಾಡ್ತಾರೆ? ನಿನ್ನೆ ಕಾಲ್ ಮಾಡಿದ್ರು ಸಮೀರ್ ಅವರು, ಮಾಡ್ಬಿಟ್ಟು ನನ್ನ ಜೊತೆ ಒಂದು 15-20 ನಿಮಿಷ ಮಾತಾಡ್ತಾರೆ. ಏನಕ್ಕೆ ಕಾಲ್ ಮಾಡ್ತಾರೆ? ನಾನು ಜೊತೆ ಇದೆಯಪ್ಪ, ತೆಗೆದು ಏನೂ ಆಗಲ್ಲ, ತೆರೆಗಡಿಸ್ಕೊಬೇಡ, ತೊಗೊಳ್ ಮಾಡೋದು. ಏನಕ್ಕೆ ಮತ್ತೆ ಪದೇ ಹೇಳ್ತಿದೀನಿ? ಸಮೀರ್ ನಿನ್ನೆ ಕಾಲ್ ಮಾಡ್ತಾರೆ, ನಂಗೆ 15-20 ನಿಮಿಷ ಮಾತಾಡ್ತಾರೆ. ಏನಕ್ಕೆ ಮಾಡ್ತಾರೆ ಕಾಲು?